ಸೊ ಫ್ಲ್ಯಾಶರ್ ತಂದ್ವಿ, ಮತ್ತು ನಾವೀಗ ಬೈಕ್ಗೆ ECUಗೆ ಕನೆಕ್ಟ್ ಮಾಡ್ತಾ ಇದ್ದೀವಿ. ಫ್ಲ್ಯಾಪರ್ ಅಂದರೆ ಏನಂದರೆ ನಾವು ಥ್ರಾಟಲ್ ಓಪನ್ ಮಾಡ್ತೀವಲ್ವ, ಥ್ರಾಟಲ್ ಓಪನ್ ಮಾಡುವಾಗ ಇವಾಗ ನೋಡಿ ECU ಪ್ರೋಗ್ರಾಮಿಂಗ್ My505 ನೋ ಕಮ್ಯುನಿಕೇಷನ್ ವಿತ್ ಇಂಜಿನ್ ಕಂಟ್ರೋಲ್, ಮಲ್ಟಿಪಲ್ ಸಿಸ್ಟಮ್ ಎಫೆಕ್ಟೆಡ್, ರೈಡ್ ಕೇರ್ಫುಲ್. ಸೊ ಇವಾಗ ಕೋಡ್ ಸ್ಟಾರ್ಟ್ ಬಿಫೋರ್ ಟ್ಯೂನಿಂಗ್ ಆದಮೇಲೆ ಕೋಡ್ ಸ್ಟಾರ್ಟ್ ಮಾಡೋಣ. ವೆಲ್ಕಮ್ ಟು ಅನದರ್ ವಿಡಿಯೋ. ಸೊ ನೀವು ಆಲ್ರೆಡಿ ಟೈಟಲ್ ನೋಡಿರ್ತೀರಾ, ಬ್ರೈನ್ ಟ್ಯೂನ್ ಇಂಜಿನ್ ಮ್ಯಾಪಿಂಗ್ ಬಗ್ಗೆ ಇದು ವಿಡಿಯೋ. ಸೊ ಇಂಜಿನ್ ಹೇಗೆ ರಿಮ್ಯಾಪ್ ಮಾಡೋದು ಅಂತ ಹೇಳ್ಬಿಟ್ಟು, ಆ್ಯಕ್ಚುಲಿ ಫಸ್ಟ್ ಆಫ್ ಆಲ್ ನಾನು ಅಕ್ಷಯ್ GK ಅವ್ರಿಗೆ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಅಕ್ಷಯ್ ಅವರೇ ನಮಗೆ ಬ್ರೈನ್ ಟ್ಯೂನ್ನ ಕ್ಯಾರಿ ಮಾಡಿದ್ದು US ಇಂದ ಇಂಡಿಯಾಗೆ. ಸೊ ಸುಮಾರು ದಿನ ಆಗಿತ್ತು ಆ್ಯಕ್ಚುಲಿ. ಅವ್ರದ್ದು ಚಾನಲ್ಲು ನೀವು ನೋಡ್ಬೋದು, ವೀಡಿಯೋಸ್ ಎಲ್ಲ ಅವ್ರದ್ದು US ಸೀರೀಸ್ ಆಗ್ತಾ ಇದ್ದಾರೆ, ಸಖತ್ತಾಗಿದೆ, ಹೋಗಿ ಚೆಕ್ಔಟ್ ಮಾಡಿ. ಸೊ ಅವ್ರು ಕೊಟ್ಟು ಸುಮಾರು ದಿನ ಆಗಿದ್ದು, ಬಟ್ ನಂಗೆ ಟೈಮ್ ಆಗಿರಲಿಲ್ಲ, ನಿಮ್ಗೆ ಹೇಳಿದಂಗೆ ತುಂಬ ಬ್ಯುಸಿ ಇದೆ, ಸೊ ಏನೂ ಮಾಡೋಕ್ಕಾಗಿರಲಿಲ್ಲ. ಬಟ್ ಇವಾಗ ಇಟ್ಸ್ ದ ರೈಟ್ ಟೈಮ್ ಟು ಡೂ ಅಂತ ಹೇಳಿ ನನ್ನ ಏನು ಪ್ಲ್ಯಾನ್ ಇದೆ ಅಂತ ಹೇಳಿದ್ರೆ, ನನಗೂ ABCD ಗೊತ್ತಿಲ್ಲ, ಇವಾಗ ಪ್ರೊಸೆಸ್ ಸ್ಟಾರ್ಟಿಂಗಿಂದ ಟ್ರೈ ಮಾಡಿಬಿಟ್ಟು ಇದು ಕೆಲಸ ಮಾಡಿ ಬ್ರೈನ್ ಟ್ಯೂನು ಏನಿದೆ ಸ್ಟೇಜ್ 1 ಮ್ಯಾಪಿಂಗ್ ಇದನ್ನು ನಾನೇ ಮಾಡೋಣ ಅಂತೇಳಿ ಪ್ಲ್ಯಾನ್ ಹಾಕಿದ್ದೀನಿ. ಸೊ ನೋಡೋಣ ಹೇಗಾಗುತ್ತೆ ಅಂತ, ಫಿಂಗರ್ಸ್ ಕ್ರಾಸ್, ಬಟ್ ಹೋಪ್ ಎಲ್ಲ ಚೆನ್ನಾಗಾಗತ್ತೆ ಅಂತೇಳಿ ಅಂದ್ಕೊಳ್ತೀನಿ. ಸೊ ಫಸ್ಟ್ ಪಾಯಿಂಟ್ ಏನಂತಂದರೆ, ಏನಕ್ಕೆ ಇಂಜಿನ್ ಮ್ಯಾಪಿಂಗು ಇದು ಬೇಕಿರೋದು ನಿಮಗೆ? ತುಂಬ ಜನಕ್ಕೇನೋ ಐಡಿಯಾನೇ ಇರೋದಿಲ್ಲ. ಸೊ ಇದ್ರ ಬಗ್ಗೆ ನಾವು ಹೇಳ್ಬೇಕಂತ ಹೇಳಿದ್ರೆ ಇದು ಆ್ಯಕ್ಚುಲಿ ತುಂಬ ದೊಡ್ಡ ಟಾಪಿಕ್, ವಿಡಿಯೋನೇ ಮಾಡ್ಬೋದು. ಸೊ ನಾನು ಇವಾಗ ಅಷ್ಟೊಂದು ನಿಮಗೆ ಹೇಳೋಕ್ಕೋಗಲ್ಲ ಡೀಟೇಲ್ಸು, ಶಾರ್ಟಾಗಿ ಬ್ರೀಫಾಗಿ ಹೇಳ್ತೀನಿ ಏನು ಬೇಕಂತ. ಇನ್ ಕೇಸ್ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ಸಲ್ಲಿ ತಿಳಿಸಿ, ಅದಕ್ಕೊಂದು ಸಪ್ರೇಟ್ ವಿಡಿಯೋ ಕೂಡ ಮಾಡೋಣ. ಸೊ ನಿಮ್ಗೆ ಇವಾಗ ನಮ್ಮ BMW ಬೈಕ್ ಗೊತ್ತು, ಇದನ್ನು ನನ್ನ ಗಾಡಿ ಇರೋದ್ರಿಂದ ನಿಮ್ಗೆ ಇದನ್ನೇ ಎಕ್ಸಾಂಪಲ್ ಇಟ್ಕೊಂಡು ಸಿಂಪಲಾಗಿ ಹೇಳ್ತೀನಿ. ಸೊ ಆ ಗಾಡಿ 1000cc ಅಂತ ಹೇಳಿದ್ರೆ ಅದಕ್ಕೆ ಒಂದು ಇಂಜಿನ್ ಆ ಕೆಪಾಸಿಟಿಗೆ ಇಷ್ಟು ಪವರ್ ಅಂತ ಪ್ರೊಡ್ಯೂಸ್ ಮಾಡೋದಕ್ಕೆ ಒಂದು ಕೇಪಬಿಲಿಟಿ ಇರುತ್ತೆ. ಬಟ್ ಇವಾಗ ಗೌರ್ಮೆಂಟ್ ರೂಲ್ಸ್ ಇರ್ಬೋದು, ಎಮಿಷನ್ ನಾರ್ಮ್ಸ್ ಇರ್ಬೋದು, ಈ ಥರ ನೀವು ನೋಡಿರ್ತೀರವ. ಇವಾಗ ಭಾರತದಲ್ಲಿ, ನಮ್ಮ ಇಂಡಿಯಾದಲ್ಲಿ BAS-6 ಅಂತ ಇದೆ, ಹಂಗೆ ಯುರೋಪಲ್ಲಿ ಒಂದು ನಾರ್ಮ್ ಇರುತ್ತೆ, US ಅಲ್ಲಿ ಒಂದು ನಾರ್ಮ್ ಇರುತ್ತೆ. ಸೊ ಅದಕ್ಕೆ ತಕ್ಕನಂಗೆ ಅವ್ರು ಏನಂತ ಹೇಳಿದ್ರೆ ಅದು ಮ್ಯಾಪ್ ಮಾಡಿ ಇದು ಕೊಟ್ಟಿರ್ತಾರೆ. ಅವಾಗ ಏನಾಗುತ್ತೆ, ಗಾಡಿಗೆ ಎಷ್ಟೋ ಕೇಪಬಿಲಿಟಿ ಇದ್ರೂ ಪವರು ಅದಷ್ಟು ಪ್ರೊಡ್ಯೂಸ್ ಮಾಡೋದಕ್ಕೆ ಆಗೋದಿಲ್ಲ ಪವರು, ಅದಕ್ಕೆ ರಿಸ್ಟ್ರಿಕ್ಟ್ ಮಾಡಿರ್ತಾರೆ. ಈ ರಿಸ್ಟ್ರಿಕ್ಷನ್ನ ನಾವು ತೆಗೆಯೋದಕ್ಕೆ ಹೇಳೋದು ಈ ಇಂಜಿನ್ ಮ್ಯಾಪಿಂಗ್ ಬ್ರೈನ್ ಅಂತ ಎಲ್ಲ ಇದೆಲ್ಲ, ಇವೆಲ್ಲ ನಮಗೆ ಹೆಲ್ಪ್ ಆಗುತ್ತೆ. ಸೊ ಇವಾಗ ಫಾರ್ ಎಕ್ಸಾಂಪಲ್ ನಾವು ಫುಲ್ ಸಿಸ್ಟಮ್ ಹಾಕ್ತೀವಿ. ಫುಲ್ ಸಿಸ್ಟಮ್ ಹಾಕಿದಾಗ ಎಕ್ಸಾಸ್ಟ್ ಏನಾಗುತ್ತೆ ಅಂತ ಹೇಳಿದ್ರೆ, ಆ್ಯಕ್ಚುಲಿ ಇಂಜಿನ್ದು ಔಟ್ಪುಟ್ಟಲ್ಲಿ ಅದು ಏನು ಔಟ್ಲೆಟ್ ಗ್ಯಾಸ್ ಹೋಗುತ್ತಲ್ಲ, ಅದ್ರದ್ದು ಬೇರೆ ಥರನೇ ಇರುತ್ತೆ. ಸೊ ಒಳಗಡೆ ಬೇರೆ ಬೇರೆ ಮೆಕ್ಯಾನಿಸಮ್ಸ್ ಎಲ್ಲ ಚೇಂಜ್ ಆದಾಗ ನಾವು ಅದಕ್ಕೆ ತಕ್ಕನಂಗೆ ನಮ್ಮ ಇಂಜಿನ್ ಮ್ಯಾಪಿಂಗ್ ಕೂಡ ಇರಬೇಕು. ಯಾಕಂದರೆ ಸ್ಟಾಕ್ಗೆ ಅವ್ನು ಹಿಂಗೆ ಅಂತ ಪ್ಲ್ಯಾನ್ ಮಾಡಿ ಕೊಟ್ಟಿರ್ತಾನೆ BMW, ನಾವು ಅದನ್ನ ಚೇಂಜ್ ಮಾಡ್ತಿರ್ತೀವಿ. ಆ ECUಗೆ ಅದರದ್ದೇ ಆದ ಸ್ಟೈಲಲ್ಲಿ ಸರಿ ಮಾಡ್ಕೊಳ್ಳೋದಕ್ಕೆ, ಕರೆಕ್ಟ್ ಮಾಡ್ಕೊಳ್ಳೋದಕ್ಕೆ ಒಂದು 20-30% ಹಂಗೆ ಆಗುತ್ತೆ, ರಿಮೈನಿಂಗ್ ಅದಕ್ಕೆ ಆಗೋದಿಲ್ಲ. ನಾವು ಅವಾಗ ಏನಾಗುತ್ತೆ, ಈ ಥರ ಇದು ಮಾಡಿದರೆ ಇಂಜಿನ್ ಲೈಫ್ ಚೆನ್ನಾಗಿರುತ್ತೆ. ಸ್ಪೆಷಲಿ ಫುಲ್ ಸಿಸ್ಟಮ್ ಈ ಥರ ಎಲ್ಲ ಇದು ಮಾಡಿದಾಗ, ಗಾಡಿದು ಫುಲ್ ಪವರ್ನ ನಾವು ಎಕ್ಸ್ಟ್ರಾಕ್ಟ್ ಮಾಡಬೇಕಂತ ಇದ್ದಾಗ ಈ ಥರ ಮಾಡೋದು ಒಳ್ಳೆಯದು. ಸೊ ಇದ್ರ ಬಗ್ಗೆ ನಾನು ಜಾಸ್ತಿ ಹೇಳೋಕ್ಕೋಗಲ್ಲ, ಇನ್ ಕೇಸ್ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಒಂದು ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತೀನಿ. ಸೊ ನಾವು ಇವಾಗ ಏನು ಬರುತ್ತೆ ನಮಗೆ ಬಾಕ್ಸು, ನೀವು ಆಲ್ರೆಡಿ ಓಪನಿಂಗ್ ವಿಡಿಯೋ ನೋಡಿದ್ದೀರಾ, ಏನು ಬರುತ್ತೆ ಕಂಟೆಂಟ್ಸು ಬಾಕ್ಸಲ್ಲಿ ಅಂತ ತೋರಿಸ್ತೀನಿ, ನೋಡಿ ಬನ್ನಿ. ಫಸ್ಟು ನಮಗೆ ಒಂದು ಹ್ಯಾಂಡೆಲ್ಡ್ ಫ್ಲ್ಯಾಶರ್ ಕೊಡ್ತಾನೆ ಈ ಥರ ಬ್ರೈನ್ ಟ್ಯೂನ್ದು. ಆಮೇಲೆ ಇದು ಆ್ಯಕ್ಚುಲಿ ಇಲ್ಲಿ 2 ಬರುತ್ತೆ, ಒಂದು USB ಕೇಬಲ್ ಬರುತ್ತೆ, ಆಮೇಲೆ ಸ್ಟಿಕ್ಕರ್ ಕೊಡ್ತಾನೆ, ಒಂದು ಕಾರ್ಡು. ಆಮೇಲೆ ಇನ್ನಿದೆ ಆ್ಯಕ್ಚುಲಿ ಏನಂತ ಹೇಳಿದ್ರೆ, ನಮ್ಮದು ಇದಕ್ಕೆ ಮತ್ತು ಇಲ್ಲಿರುತ್ತೆ ನೋಡಿ, ಈ ಸಾಕೆಟಿಗೆ ಮತ್ತು ನಮ್ಮ ಬೈಕಿಗೆ ಕನೆಕ್ಟ್ ಮಾಡೋದಕ್ಕೆ ಇದೇ ಇರೋದು ಮೇನ್ ಕನೆಕ್ಟರು. ಸೊ ಇದೆಲ್ಲ ಭಾಳ ಇಂಪಾರ್ಟೆಂಟು. ಸೊ ನಾನು ಇವಾಗ ಫಸ್ಟು ಏನಂತ ಹೇಳಿದ್ರೆ, ಇಲ್ಲೊಂದು ಇನ್ಸ್ಟ್ರಕ್ಷನ್ ಮ್ಯಾನ್ಯಲ್ ಕೊಟ್ಟಿದ್ದಾನೆ. ಇದನ್ನು ತೊಗೊಂಡ್ಬಿಟ್ಟು ನಮಗೆ PCಯಲ್ಲಿ ಫಸ್ಟ್ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡಬೇಕು. ಸೊ ಸ್ಟೆಪ್ ಬೈ ಸ್ಟೆಪ್ ನಿಮಗೆಲ್ಲ ತೋರಿಸ್ತೀನಿ. ಏನಂದರೆ ಇದು ಒಂದು ದಿನದಲ್ಲಿ ಮುಗಿಯೋ ಕೆಲಸ ಅಲ್ಲ, ಇಟ್ ವಿಲ್ ಟೇಕ್ ಅಟ್ಲೀಸ್ಟ್ ಒಂದು 3-4 ದಿನ ಬೇಕು. ನಿಮಗೆ ಜಸ್ಟ್ ಫಾಲೋ ಮಾಡ್ತಾ ಇರಿ ವಿಡಿಯೋನ, ಅಟ್ ದ ಎಂಡ್ ನೀವು ನೋಡುವಾಗ ಒಂದೇ ವಿಡಿಯೋಲಿ ನಿಮ್ಗೆ ಎಲ್ಲ ಡೀಟೇಲ್ಸ್ ಕೂಡ ಸಿಗುತ್ತೆ ಒಟ್ಟಿಗೆ. ಸೊ ಇವಾಗ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡೋಣ ಬನ್ನಿ. ಸೊ ನಮಗೆ ಈ URL ಇದೆ ಅಲ್ಲ, ಇದನ್ನು ನಾನು ಇವಾಗ URLಗೆ ಹೋಗ್ಬಿಟ್ಟು URLಗೆ ಹೋಗಿ ಸೆಟಪ್ ಫೈಲ್ ಡೌನ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಈಗ ಸೆಟಪ್ ಫೈಲ್ ಮುಗಿದ ತಕ್ಷಣ ಫಸ್ಟು ಇದನ್ನ ಇನ್ಸ್ಟಾಲ್ ಮಾಡೋಣ. ಸೊ ಇನ್ನೊಂದೇನೆಂದರೆ, ಈ ಥರ ಒಂದು ವೆಬ್ಸೈಟ್ ಇದೆ ಬ್ರೈನ್ ಟ್ಯೂನ್ದು. ಸೊ ನೀವು ಇಲ್ಲಿಗೆ ಬಂದರೆ ಬ್ರೈನ್ ಟ್ಯೂನಿಂಗ್ ಮೋಟೋಗೆ ಅಲ್ಲಿ ಬೈಕ್ನ ಸೆಲೆಕ್ಟ್ ಮಾಡಿ, ಮಾಡೆಲ್ ಸೆಲೆಕ್ಟ್ ಮಾಡಿದರೆ ಇಲ್ಲಿ ಪ್ರತಿಯೊಂದು ತೋರಿಸುತ್ತೆ ನೋಡಿ. ಹೌ ಟು ಇನ್ಸ್ಟಾಲ್ ಹ್ಯಾಂಡಲ್ ಟ್ಯೂನರು, BT ಮೋಟೋ ಹ್ಯಾಂಡಲ್ ಇನ್ಸ್ಟ್ರಕ್ಷನ್ಸು, ಹೌ ಟು ಇನ್ಸ್ಟಾಲ್ IIT ರಿಲಕ್ಷನ್, ಹಿಂಗೆ ಸುಮಾರು ಇರುತ್ತೆ ಬೇರೆ ಬೇರೆ.
ಸೊ ನಾವು ಇದನ್ನ ನೋಡ್ಕೊಂಡು ಕೂಡ ಇನ್ಸ್ಟ್ರಕ್ಷನ್ಸ್ ಫಾಲೋ ಮಾಡ್ಬೋದು. ಈಗ ಸಾಫ್ಟ್ವೇರ್ ಅಪ್ಡೇಟ್ ಆಯಿತು, ಇನ್ಸ್ಟಾಲ್ ಆಯಿತು. ನೆಕ್ಸ್ಟ್ ಏನು ಅಂತ ಹೇಳಿದ್ರೆ ನಮ್ಮದು ಹ್ಯಾಂಡ್ ಇದೆ ಅಲ್ಲ, ಇದನ್ನು ನಾವು ಇವಾಗ USB ಕನೆಕ್ಟ್ ಮಾಡಬೇಕು. ಸೊ USB ಕನೆಕ್ಟ್ ಮಾಡಿದ ತಕ್ಷಣ ನೋಡಿ ಇನಿಷಿಯಲೈಸಿಂಗ್ ಕಮ್ಯುನಿಕೇಷನ್ ಇನ್ ಪ್ರೋಗ್ರೆಸ್ ಅಂತ ಬರುತ್ತೆ. ಇಲ್ಲಿ USB ಕಮ್ಯುನಿಕೇಷನ್ ಆ್ಯಕ್ಟಿವೇಟೆಡ್ ಅಂತ ಬಂತು ನೋಡಿ ಇಲ್ಲಿ. ಸೊ ಇದು ಇಷ್ಟು ಬಂದಮೇಲೆ ಮ್ಯಾಂಡೇಟರಿ ಅಪ್ಡೇಟ್ ರಿಕ್ವೈರ್ಡ್ ಅಂತ ಹೇಳಿ ಹಿಂಗೆ ಬರ್ತಾ ಇದೆ. ಓಕೆ ಕೊಟ್ಟು ಸೊ ಇವಾಗ ಇದು ಸಾಫ್ಟ್ವೇರ್ ಒಂದು ಸಲ ಅಪ್ಡೇಟ್ ಆಗುತ್ತೆ ಮತ್ತೆ ನಮಗೆ. ಸೊ ನೋಡಿ ಎಲ್ಲ ಡೌನ್ಲೋಡ್ ಆಗ್ತದೆ. ಸೊ ನಮ್ಮದು ಹ್ಯಾಂಡೆಲ್ಡ್ ಅಪ್ಡೇಟ್ ಮುಗೀತು. ಇವಾಗ ಹ್ಯಾಂಡೆಲ್ಡ್ ಅಪ್ಡೇಟ್ ಮುಗಿದ್ಮೇಲೆ ನೆಕ್ಸ್ಟ್ ಏನಂತ ಹೇಳಿದ್ರೆ ಬಂದ್ಬಿಟ್ಟು ಬೈಕು ಕನೆಕ್ಟ್ ಮಾಡಬೇಕು ನಾವು. ಸೊ ಒಂದು ಪಾಯಿಂಟು ಈ ಕಡೆ ಕನೆಕ್ಟ್ ಮಾಡಬೇಕು, ನೆಕ್ಸ್ಟ್ ಪಾಯಿಂಟು ಇದಾದನ್ನ ಈ ರೀತಿ ಹಾಕಬೇಕು. ನೋಡಿ ಹಾಕಿದ ತಕ್ಷಣ ನಿಮ್ಮದು ಹ್ಯಾಂಡೆಲ್ ಟ್ಯೂನರು ಆನ್ ಆಗುತ್ತೆ. ಇವಾಗ ನೆಕ್ಸ್ಟು ವರ್ಕು ರೀಸೆಟು ಸೆಟಪ್ ಅಂತ ಇದೆ. ನಾವು ವರ್ಕ್ ಸೆಲೆಕ್ಟ್ ಮಾಡೋಣ. ಸೊ BMW ಮೋಟರ್ ಅದು ಆಟೋಮೆಟಿಕಲಿ ನಮ್ಮದು ಬೈಕ್ ಡಿಟೆಕ್ಟ್ ಮಾಡಿ ಅದು BMW ಅಂತ ಸೆಲೆಕ್ಟ್ ಮಾಡುತ್ತೆ. ಸೊ ಇಲ್ಲಿ ನಿಮಗೆ ಮಾಡೆಲ್ ಇರುತ್ತೆ ಸುಮಾರು ಬೇರೆ ಬೇರೆ. ನಮ್ಮದು S1000 RR ಆಗಿರೋದ್ರಿಂದ S6 ಸ್ಕ್ರಾಲ್ ಡೌನ್ ಮಾಡಬೇಕು. PQRS ಕಮಾನ್ ಮೇಲೆ ಹೋಗ್ಬೋದು ಈ ಥರ ಡೈರೆಕ್ಟಾಗಿ. ಸೊ ಇಲ್ಲಿ S1000 RRಗೆ ಬರಬೇಕು ಮತ್ತು ಸೆಲೆಕ್ಟ್ ಮಾಡಬೇಕು. ಇಲ್ಲಿ ಮಾಡೆಲ್ ತೋರಿಸುತ್ತೆ ನಮ್ಮದು ಯಾವ ಇಯರ್ದು ಅಂತ. ನೀವು ರಾಂಗ್ ಮಾಡೆಲ್ ಸೆಲೆಕ್ಟ್ ಮಾಡಿದ್ರೆ ವಾಪಸ್ ಮೇನ್ ಮೆನುಗೆ ಹೋಗುತ್ತೆ ಮತ್ತೆ ಅದು. ಬಟ್ ನಮ್ಗೆ ಗೊತ್ತಿರೋದ್ರಿಂದ ರೈಟ್ ಮಾಡೆಲ್ನ ಸೆಲೆಕ್ಟ್ ಮಾಡಬೇಕು ನಾವು. ಸೊ ನಮ್ಮದು 21 ಆಗಿರೋದ್ರಿಂದ 19 to 22 ಸೆಲೆಕ್ಟ್ ಮಾಡಬೇಕು. ಪ್ಲೀಸ್ ಕನೆಕ್ಟ್ ಯುವರ್ ವೆಹಿಕಲ್ ಟು ಎ ಸ್ಟೆಬಿಲೈಸ್ಡ್ ಬ್ಯಾಟರಿ. ಓಕೆ ಹೊಡೀರಿ. ಸ್ವಿಚ್ ಆನ್ ಡ್ಯಾಶ್ಬೋರ್ಡ್ ಆ್ಯಂಡ್ ಟೆಸ್ಟ್ ದ ಕನೆಕ್ಷನ್ಸ್ ಟು ಆ್ಯಂಡ್ ಪ್ರೆಸ್ ಓಕೆ ಅಂತ ಇದೆ. ಸೊ ಇವಾಗ ಕೀ ಸ್ವಿಚ್ ಆನ್ ಮಾಡಿ ಓಕೆ ಅಂತ ಕೊಡಬೇಕು. ಇವಾಗ ನೋಡಿ ವೆಯ್ಟ್ ಸ್ಟಾರ್ಟಿಂಗ್ ಕಮ್ಯುನಿಕೇಷನ್. ಸೊ ಬೇಸಿಕಲಿ ಇದು ಏನಂತ ಹೇಳಿದ್ರೆ ಇವಾಗ ನೋಡಿ ಸ್ವಿಚ್ ಆಫ್ ದ ಡ್ಯಾಶ್ಬೋರ್ಡ್ ಅಂತ ಇದೆ, ಸ್ವಿಚ್ ಆಫ್ ಮಾಡಬೇಕು. ಇದು ನಮ್ಮದು ಬೈಕು ಏನಂತ ಹೇಳೋದನ್ನ ಐಡೆಂಟಿಫೈ ಮಾಡುತ್ತೆ. ಸ್ವಿಚ್ ಆನ್ ದ ಡ್ಯಾಶ್ಬೋರ್ಡ್, ಚೆಕ್ ದ ಕನೆಕ್ಷನ್, ಮತ್ತೆ ಸ್ವಿಚ್ ಆನ್ ಮಾಡಬೇಕು. ಆಮೇಲೆ ಮತ್ತೆ ಓಕೆ. ಸ್ವಿಚ್ ಆಫ್ ದ ಡ್ಯಾಶ್ಬೋರ್ಡ್ ಟು ಕಂಟಿನ್ಯೂ. ಸೊ ಅದು ಹೇಳಿದ್ದನ್ನು ಮಾಡಿ ಓಕೆ ಹೊತ್ಕೊಂಡು ಹೋಗಬೇಕು. ಪ್ರೋಟೋಕಾಲ್ ಐಡೆಂಟಿಫೈ ಫ್ಲಾಶ್ ಓಕೆ ಇದು ಸೆಲೆಕ್ಟ್ ಮಾಡ್ಕೊಂಡಿದೆ ಮಾಡಲು. ವೆಯ್ಟ್ ಸೇವಿಂಗ್. ಸೊ ಇವಾಗ ID ಮಾಡಬೇಕು ನಾವು ಅದನ್ನು. ID ಪ್ಲೀಸ್ ಕನೆಕ್ಟ್ ವೆಹಿಕಲ್ ಸ್ಟೆಬಿಲೈಸ್ಡ್ ಬ್ಯಾಟ್ರಿ. ಓಕೆ ಸ್ವಿಚ್ ಆನ್ ಮತ್ತೆ ಸ್ವಿಚ್ ಆನ್ ಮಾಡಬೇಕು. ಮಾಡಿಬಿಟ್ಟು ಓಕೆ ಹೊತ್ಬೇಕು. ವೆಯ್ಟ್ ಸ್ಟಾರ್ಟಿಂಗ್ ಕಮ್ಯುನಿಕೇಷನ್. ನೋಡಿ ECU ಐಡೆಂಟಿಫಿಕೇಷನ್ ಇನ್ ಪ್ರೋಗ್ರೆಸ್ ಅಂತ ಇದೆ. ಇವಾಗ ನಮ್ದು ಏನಿದೆ ಆ ಫೈಲೆಲ್ಲ ಇದು ರೀಡ್ ಮಾಡ್ಕೊಳುತ್ತೆ ಒಂದು ಸಲ ಸಾಫ್ಟ್ವೇರು ಎಲ್ಲದನ್ನು. ನೋಡಿ ಫೈಲ್ ಸೇವ್ ಆಯಿತು. ಸ್ವಿಚ್ ಆಫ್ ಡ್ಯಾಶ್ಬೋರ್ಡ್ ಟು ಕಂಟಿನ್ಯೂ. ಓಕೆ ಟಾಸ್ಕ್ ಸಕ್ಸಸ್ಫುಲಿ ಕಂಪ್ಲೀಟೆಡ್. ಓಕೆ ಸೊ ಇಲ್ಲಿಗೆ ಒಂದು ಬೇಸಿಕ್ ಸಕ್ಸಸ್ಫುಲಿ ಕಂಪ್ಲೀಟ್ ಆಯಿತು ನಮ್ಮದು. ಫಸ್ಟು ಏನು ಫೈಲ್ ರೀಡ್ ಮಾಡಬೇಕಿತ್ತು ಅದು. ಸೊ ಒಂದು ಸಲ ಅಲ್ಲಿ ನಾವು ಫೈಲ್ ರೀಡ್ ಮಾಡಿದ ಮೇಲೆ ನಮ್ಮ ಬೈಕಿಂದ ಇಲ್ಲಿ ಡೌನ್ಲೋಡ್ ಮಾಡಬೇಕು ಮತ್ತೆ. ಸೊ ನಮ್ಮ ಇದನ್ನು ಕನೆಕ್ಟರ್ನ ಫ್ಲ್ಯಾಶರ್ನ ಇದಕ್ಕೆ ಕನೆಕ್ಟ್ ಮಾಡಬೇಕು. ನೆಕ್ಸ್ಟ್ ಹೋಗಬೇಕು. ಸೊ ಇವಾಗ ಏನಂತ ಹೇಳಿದ್ರೆ ನಮಗೆ ಅದು ರೀಡ್ ಮಾಡಿರೋ ಫೈಲ್ನ ಅಲ್ಲಿ ಕಾಪಿ ಮಾಡುತ್ತೆ ಆ ಡೆಸ್ಟಿನೇಷನಿಗೆ. ನೋಡಿ ಬಂತು mygfile.fpf ಅಂತ. ಇದೇನೆ ನಮ್ಮ BMW ಇಂದ ರೀಡ್ ಮಾಡಿರೋ ಫೈಲ್. ನಾವು ಇವಾಗ ಇದನ್ನು ನಾವು ಬ್ರೈನಿಗೆ ಕಳಿಸ್ಬೇಕು. ನೆಕ್ಸ್ಟು ಅದಾದಮೇಲೆ ನೆಕ್ಸ್ಟು sales@btmoto.comಗೆ ನಮ್ಮ ಆರ್ಡರ್ ನಂಬರ್ನ ಹಾಕ್ಬಿಟ್ಟು ಕೆಳಗಡೆ ಆ ಫೈಲ್ನ ಅಟ್ಯಾಚ್ ಮಾಡಿ ನಾವು ಡೌನ್ಲೋಡ್ ಮಾಡಿದ್ದನ್ನು ಸೆಂಡ್ ಮಾಡಬೇಕು ಮೇಲ್ನ. ಸೊ ನೋಡಿ ನಾವು ಮೇಲ್ ಹಾಕಿದ ಮೇಲೆ ಮತ್ತೆ ನಮಗೆ ಫರ್ದರ್ ರೆಸ್ಪಾನ್ಸ್ ಬಂದಿದೆ ಬ್ರೈನ್ ಟ್ಯೂನ್ ಅವರಿಂದ. ಸೊ ಇದರಲ್ಲಿ ಸುಮಾರು ಈ ಥರ ಕ್ವಶನ್ಸ್ ಎಲ್ಲ ಕೇಳಿರ್ತಾರೆ ನಮಗೆ ಡೀಟೇಲ್ಸು. ನೋಡಿ ಫಾರ್ ಎಕ್ಸಾಂಪಲು ನಾವು ತೊಗೊಂಡಿರೋ ಸ್ಟೇಜ್ 1 ಸ್ಟೇಜ್ 2ನ ಏನು, ಆಮೇಲೆ ನಮ್ಮದು ಡೀಟೇಲ್ಸು, ನೇಮು, ಮತ್ತು ಬೈಕ್ದು ಡೀಟೇಲ್ಸು, ಯಾವುದು ಫ್ಯೂಯಲ್ ರನ್ ಮಾಡ್ತೀರಾ, ಏನು ಮಾಡಿಫಿಕೇಷನ್ಸ್ ಇದೆಯಾ ಕರೆಂಟ್ಲಿ, ಅದರ ಬೇರೆ ಟ್ಯೂನ್ ರನ್ ಆಗ್ತಿದೆಯಾ, ಅದು ಇದು ಪ್ರತಿಯೊಂದು ಡೀಟೇಲ್ಸ್ ಹಿಂಗೆ ಕೇಳ್ತಾರೆ. ಸೊ ನಾವೆಲ್ಲ ಆಲ್ರೆಡಿ ಫಾರ್ಮ್ ಫಿಲ್ ಮಾಡಿದ್ದೀನಿ. ನಂದು ಡೀಟೇಲ್ಸ್ ಎಲ್ಲ ಏನೇನಿದೆ ಪ್ರತಿಯೊಂದು ಹಾಕಿ ಇದನ್ನು ನಾನು ಇವಾಗ ಮತ್ತೆ ಅವರಿಗೆ ಸೆಂಡ್ ಮಾಡ್ತೀನಿ. ಇದಕ್ಕೆ ಅವ್ರು ನಮಗೆ ರೆಸ್ಪಾನ್ಸ್ ಕಳಿಸ್ತಾರೆ. ಸ್ವಲ್ಪ ಇಲ್ಲಿ ಕನ್ಸ್ಟ್ರಕ್ಷನ್ ಇರೋದ್ರಿಂದ ನಾಯ್ಸ್ ಇದೆ. ಬಟ್ ಏನಂದರೆ ಇವಾಗ ನಾವು ಟ್ಯೂನ್ ಮಾಡೋದಕ್ಕೆ ಮುಂಚೆ ಕೋಲ್ಡ್ ಸ್ಟಾರ್ಟ್ ಮಾಡಿಬಿಟ್ಟು ಹೆಂಗಿದೆ ಸೌಂಡ್ ಅಂತ ಕೇಳಿಸ್ಕೊಳ್ಳೋಣ. ಸೊ ಏನಾದ್ರು ಡಿಫ್ರೆನ್ಸ್ ಇದ್ದರೆ ಸ್ವಲ್ಪ ನಮ್ಗೆ ಏನಾದ್ರು ಗೊತ್ತಾಗುತ್ತಾ ನೋಡೋಣ ಅಂತ. ಸೊ ಇವಾಗ ಕೋಲ್ಡ್ ಸ್ಟಾರ್ಟ್ ಬಿಫೋರ್ ಟ್ಯೂನಿಂಗ್, ಸರಿನಾ? ಸೊ ಗಾಡಿ ಇಂಜಿನ್ನು ಆನ್ ಮಾಡೋಣ.
ಫೈಲ್ದು ಡೀಟೇಲ್ಸ್ ಎಲ್ಲ ಹಾಕ್ಬಿಟ್ಟು ಕಳಿಸಿದೆ ಮೇಲಲ್ಲಿ ಅವರಿಗೆ. ಸೊ ಅದಾದಮೇಲೆ ನೋಡಿ ಚೆಕ್ ಅಂತ ನಮಗೆ ಸೇಮ್ ಡೇ, ಇವಾಗ ಸೆಕೆಂಡ್ ಡೇ ಆ್ಯಕ್ಚುಲಿ ಇದು ವೀಡಿಯೋದು. ಸೆಕೆಂಡ್ ಡೇ ಬೆಳಗ್ಗೆ ಕಳಿಸಿದೆ, ನಮಗೆ ಸಂಜೆಗೆ ಆಲ್ರೆಡಿ ಟ್ಯೂನ್ ಫೈಲ್ ಅಟ್ಯಾಚ್ಡ್ ಅಂತ ಮೇಲ್ ಬಂದಿದೆ. ಇಲ್ಲಿ ಬಂದರೆ ನೋಡಿ ಆಲ್ರೆಡಿ ನಮಗೆ ಫೈಲ್ ಬಂದಿದೆ. ಸೊ ಇದನ್ನ ಇವಾಗ ನಾನು ಡೌನ್ಲೋಡ್ ಕೊಟ್ಟಿದ್ದೀನಿ. ಅದು ಡೌನ್ಲೋಡ್ ಆದ ತಕ್ಷಣ ನೆಕ್ಸ್ಟು ನಾವು ಇದನ್ನು ಹ್ಯಾಂಡ್ ಅಪ್ಲೋಡ್ ಮಾಡಿದರೆ ಸೀದಾ ಹೋಗಿ ನಮ್ಮ S1000 ಅಪ್ಲೋಡ್ ಮಾಡಬೇಕು ಆ ಫೈಲ್ನ. ಸೊ ಒಂದ್ಸಲ ಟ್ಯೂನ್ ಫೈಲ್ ಡೌನ್ಲೋಡ್ ಮಾಡಿದ್ಮೇಲೆ ನೆಕ್ಸ್ಟ್ ನಾವು ಮತ್ತೆ ಹ್ಯಾಂಡ್ ಕನೆಕ್ಟ್ ಮಾಡ್ತೀವಿ. ಮಾಡಿಬಿಟ್ಟು ಇಲ್ಲಿ ಅಪ್ಲೋಡ್ ಟು ಮೈ ಜೀನಿಯಸ್ ಅಂತ ಹೇಳಿ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಬೇಕು. ಸೊ ಇವಾಗ ನಮ್ಮ ಸಿಸ್ಟಮಿಂದ ಮತ್ತೆ ನಾವು ಡಿವೈಸ್ಗೆ ಅಪ್ಲೋಡ್ ಮಾಡ್ತಾಯಿದ್ದೀವಿ. ಇಲ್ಲಿ ನೆಕ್ಸ್ಟ್ ಕೊಡಬೇಕು. ಕನೆಕ್ಟ್ ಟು ಮೈ ಜೀನಿಯಸ್ ಅಂತ ಇದೆ. ನಾನು ವಿಂಡೋ ಫ್ರಮ್ ಪರ್ಮಿಷನ್ ಕೇಳ್ತೆ, ಎಸ್ಸು. ಇಲ್ಲಿ ಬಂದು ಇವಾಗ ನಾವು ಡೌನ್ಲೋಡ್ಸಿಗೆ ಬಂದರೆ ಇದು ನಾನು ಇದು ಮಾಡಿರೋದು ನೆನ್ನೆ ಡೌನ್ಲೋಡ್ ಮಾಡಿದೆ. 4.5 MB ಫೈಲು ಇದೇನೆ. ಸೊ ಇದನ್ನು ಓಪನ್ ಅಂತ ಕೊಡಬೇಕು. ವೆರಿಫೈ ಮಾಡುತ್ತೆ ಫೈಲು. ವೆರಿಫೈ ಮಾಡಿಬಿಟ್ಟು ಅದು ಯಾಕೆ ಗೊತ್ತಾ, ಸುಮ್ಮನೆ ಯಾವುದೋ ಏನೋ ನೀವು ಅಪ್ಲೋಡ್ ಮಾಡೋದಕ್ಕೆ ಬರಲ್ಲ, ಅದಕ್ಕೆ ಅದನ್ನು ಪ್ರಾಪರಾಗಿ ಬೈ ಮಾಡಿರ್ಬೇಕು. ಇದನ್ನು ಬೈ ಮಾಡಿರೋಷ್ಟೇ ನಾವು ಇದನ್ನ ಈ ಥರ ಇದು ಮಾಡೋಕ್ಕಾಗೋದು. ಈಗ ಇದಾದಮೇಲಿಂದ ಸೆಲೆಕ್ಟ್ ಫೈಲ್ ಟು ಅಪ್ಲೋಡಿಂಗ್ ಆಯಿತು, ತೋರಿಸ್ತು. ನೆಕ್ಸ್ಟ್ ಕೊಡಬೇಕು. ಇವಾಗ ನೋಡಿ API ಟ್ಯೂನಿಂಗ್ ಅಂತ ಇದೆ. API ಅಂದರೆ ಆದಿತ್ಯನ್ PA ಅಂತ ನನ್ನ ಫೈಲ್ ನೇಮ್ ಅದು, ಓಕೆನಾ. ಸೊ ಅದು ತೋರಿಸುತ್ತೆ ಈ ರೀತಿಯಲ್ಲಿ. ನೆಕ್ಸ್ಟು ಇವಾಗ ಕನ್ಫರ್ಮ್ ಕೊಡಬೇಕು. ಕನ್ಫರ್ಮ್ ಕೊಟ್ಟಮೇಲೆ ಈ ಫೈಲು ಆ್ಯಕ್ಚುಲಿ ನಮ್ಮ ಟೂಲ್ಗೆ ಅಪ್ಲೋಡ್ ಆಗುತ್ತೆ. ಇವಾಗ ನೋಡಿದ್ರಿ ಅಲ್ವಾ. ಸೊ ನಮ್ದು ಇವಾಗ ಫೈಲು ನಮ್ಮ ಫ್ಲ್ಯಾಶರ್ ಡಿವೈಸ್ಗೆ ಅಪ್ಲೋಡ್ ಆಗಿದೆ. ನೆಕ್ಸ್ಟ್ ನಾವು ಹೋಗ್ಬಿಟ್ಟು ನಮ್ಮ ಬೈಕಲ್ಲಿ ಅಪ್ಲೋಡ್ ಮಾಡಬೇಕು ಇದನ್ನು ECUಗೆ. ನಾವೇನು ಮಾಡ್ತಾ ಇರೋದಂದರೆ ಬೇಸಿಕಲಿ ಸ್ಟೇಜ್ 1 ಟ್ಯೂನ್ ಮಾಡ್ತಾ ಇದ್ದೀವಿ. ನೀವು ಇವಾಗ ಅರ್ಥ ಮಾಡ್ಕೊಬೇಕು, ಟ್ಯೂನಿಂಗಲ್ಲಿ ಬೇರೆ ಬೇರೆ ಕಂಪ್ನಿಯವರು ಬೇರೆ ಬೇರೆ ಟ್ಯೂನ್ಸ್ ಇರುತ್ತೆ. ನಾವು ಮಾಡ್ತಾ ಇರೋದು ಬ್ರೈನ್ ಟ್ಯೂನ್ ಅಂತ. ಬ್ರೈನ್ ಅನ್ನೋ ಮನುಷ್ಯ. ಸೊ ಇದು US ಬೇಸ್ಡ್. ಇವರು 2009 ಟೈಮಿಂದ ಇವರು ಸ್ಟಾರ್ಟ್ ಮಾಡಿದ್ದು. ಸೊ ನೀವು ಫಾರ್ ಎಕ್ಸಾಂಪಲ್ ಪವರ್ ಕಮಾಂಡರ್ ಇರುತ್ತೆ, ಒಂದೊಂದೊಂದೊಂಥರ ಬೇರೆ ಥರ ಇರುತ್ತೆ. ಬ್ರೈನ್ ಟ್ಯೂನು ಒಂಥರ ನೆಕ್ಸ್ಟ್ ಲೆವೆಲ್ಲು. ಬಿಕಾಸ್ ಅವ್ರದ್ದು ಪ್ರೋಗ್ರಾಮ್ಸ್ ಇರ್ಬೋದು, ಆಲ್ಗೋರಿಥಮ್ಸ್ ಇರ್ಬೋದು, ಎಲ್ಲ ಸಖತ್ ಚೆನ್ನಾಗಿ ಸೊಫಿಸ್ಟಿಕೇಟೆಡ್ ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಅವ್ರು ಅದನ್ನು ಪ್ರೋಗ್ರಾಮ್ನ ಇನಿಷಿಯಲಿ ಇರೋದು ಅರ್ಥ ಮಾಡ್ಕೊಂಡು ಹಂಗೆ ಬರ್ದಿರ್ತಾರೆ, ಹಂಗೆ ವರ್ಕ್ ಮಾಡೋ ಥರ. ಸೊ ಕಮಿಂಗ್ ಅಗೈನ್ ಲೈಕ್ ಸ್ಟೇಜ್ 1 ಅಂತಂದರೆ ನಿಮಗೆ ಏನಂತ ಅರ್ಥ ಮಾಡ್ಕೊಬೇಕಂದ್ರೆ ಪ್ರೈಮರಿ ಟ್ಯೂನಿಂಗ್ ಇದು ಬೇಕಾಗೋದು ನಿಮ್ಮ ಬೈಕಿಗೆ. ನಾನು ಮುಂಚೆ ಹೇಳ್ದಂಗೆ ನಿಮ್ಮ ಬೈಕಲ್ಲಿ ಇಷ್ಟು ಪೊಟೆನ್ಷಿಯಲ್, ಇಷ್ಟು ಪವರ್ ಇರುತ್ತೆ, ಅದನ್ನ ಎಕ್ಸ್ಟ್ರಾಕ್ಟ್ ಮಾಡಬೇಕು ನೀವು. ಸೊ ಬೇಸಿಕ್ ಮಾಡ್ಸು ನಿಮ್ಮದು ಏರ್ ಫಿಲ್ಟರ್ ಇರ್ಬೋದು, ಆಮೇಲಿಂದ ನಿಮ್ಮ ಎಕ್ಸಾಸ್ಟ್ ಇರ್ಬೋದು. ಸೊ ಇವೆಲ್ಲ ಚೇಂಜ್ ಮಾಡ್ಕೊಂಡು ಬಂದಾಗ ಏನಾಗುತ್ತೆ ಗೊತ್ತಾ, ನಿಮಗೆ ಇನ್ನೂ ಪವರ್ನ ನಾವು ಎಕ್ಸ್ಟ್ರಾಕ್ಟ್ ಮಾಡ್ಕೊಬೇಕು ಕರೆಕ್ಟಾಗಿ. ಅಂದರೆ ಇಂಜಿನ್ ಪ್ರೋಗ್ರಾಮಿಂಗಲ್ಲಿ ಕೂಡ ನಮಗೆ ಸ್ವಲ್ಪ ECUದು ಸ್ವಲ್ಪ ಮಾಡಿಫಿಕೇಶನ್ ಸ್ಲೈಟಾಗಿ ಬೇಕಾಗುತ್ತೆ. ಅದಕ್ಕೆ ಈ ಸಾಫ್ಟ್ವೇರ್ ನಾವು ಇದು ಮಾಡ್ತಿರ್ತೀವಿ. ಸೊ ಬೇಸಿಕಲಿ ನಮ್ಗೆ ಇದೊಂದು 60,000 ಆಗುತ್ತೆ ಅಂದ್ಕೊಳ್ಳಿ, ಡಿವೈಸ್ ಮತ್ತು ಸಾಫ್ಟ್ವೇರ್ ಸೇರಿ. ಅಷ್ಟು ದುಡ್ಡು ಕೊಡ್ತೀವಿ ಅಂತಂದ್ರೆ ಆ ಸಾಫ್ಟ್ವೇರಲ್ಲಿ ಆ ಥರ ಇರುತ್ತೆ ಆ್ಯಕ್ಚುಲ್ ಆಗಿ ಅಂತ ಹೇಳಿ ನೀವು ಅರ್ಥ ಮಾಡ್ಕೊಬೇಕು. ನಮ್ಗೆ ಇವಾಗ ಏನು ಹೆಲ್ಪ್ ಆಗುತ್ತೆ ಬೈಕಲ್ಲಿ ಇದು ಅಂತಂದರೆ, ನನಗೆ ಪರ್ಸ್ನಲಿ ನಾನು ರೈಡ್ ಮಾಡಬೇಕಿದ್ರೆ ಸ್ಪೆಷಲಿ ಸೆಕೆಂಡಿಂದ ಥರ್ಡ್ ಗೇರ್ಗೆ ಇರ್ತೀನಿ, ಹೈ RPM ಅಲ್ಲಿ ಇರ್ತೀನಿ, ಮತ್ತು ಥರ್ಡಿಂದ ಸೆಕೆಂಡಿಗೆ ಬರ್ತೀನಿ ಅಂದ್ಕೊಳ್ಳಿ. ಆವಾಗ ಒಂದೊಂದ್ಸಲ ನನ್ನ ಥ್ರಾಟಲ್ ಕೊಟ್ಟ ತಕ್ಷಣ ತೊಗೊಳೋದು ಲ್ಯಾಗ್ ಇರುತ್ತೆ ಸ್ವಲ್ಪ. ಯಾಕೆ ಅಂತಂದರೆ ಅದಕ್ಕೆ ಇಂಜಿನ್ದು ಪ್ರೋಗ್ರಾಮ್ ಸ್ಟಾಕಲ್ಲಿ ಏನಿರುತ್ತೆ ಅಲ್ವಾ, ಅದಕ್ಕೆ ನಾನು ಮಾಡಿಫೈ ಮಾಡಿರೋದನ್ನ ರೀಡ್ ಮಾಡಿಬಿಟ್ಟು ಅದಕ್ಕೆ ವರ್ಕ್ ಮಾಡೋದಕ್ಕೆ ಸಾಲ್ತಾ ಇರೋದಿಲ್ಲ ಅದು. ಸೊ ಅದಕ್ಕೇನೆ ಇವೆಲ್ಲ ಬೇಕಾಗೋದು ನಮಗೆ. ಮೇ ಬಿ ನಿಮಗೆ ಮತ್ತೆ ಇವಾಗ ಕ್ವಿಕ್ ಶಿಫ್ಟರ್ ಆಟೋಲಿಪ್ ಇರುತ್ತೆ, ಅದೊಂದು ಸ್ವಲ್ಪ ಸ್ಮೂತಾಗಿ ವರ್ಕ್ ಆಗ್ಬೋದು. ಪವರ್ ಬ್ಯಾಂಡ್ ಇನ್ನೊಂಚೂರು ಜಾಸ್ತಿ ನಮಗೆ ಬರ್ಬೋದು. ಸೊ ಹಾರ್ಸ್ ಪವರ್ಸ್ ಹೇಳ್ತೀವಿ, ಅದೊಂದು ಸ್ವಲ್ಪ ಗೈನ್ ಆಗಿರುತ್ತೆ, ರಿಸ್ಟ್ರಿಕ್ಷನ್ಸ್ ಇದಾಗ್ಬಿಟ್ಟು. ಆಮೇಲಿಂದ ಇದಾದಮೇಲೆ ಇದೇ ಥರ ನಾವು ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕಂದ್ರೆ ಸ್ಟೇಜ್ 2 ಬರುತ್ತೆ. ಸ್ಟೇಜ್ 2 ಅಲ್ಲಿ IIT ಇರುತ್ತೆ, ವೆಲಾಸಿಟಿ ಸ್ಟ್ಯಾಕ್ಸ್ ಇರ್ಬೋದು, ಇಲ್ಲ ಫ್ಲ್ಯಾಪರ್ ಇದು ಮಾಡ್ಬೋದು. ನೋಡಿ ನಿಮ್ಗೆ ಇವೆಲ್ಲ ನಾನು ಎಕ್ಸ್ಪ್ಲೈನ್ ಮಾಡ್ಬೇಕಂದ್ರೆ ಇನ್ನೂ ತುಂಬ ಡೀಪಾಗಿ ಹೋಗ್ಬೇಕು. ಬಿಕಾಸ್ ಅದು ಏನಂತಾನೆ ನೀವು ಅರ್ಥ ಮಾಡ್ಕೊಳೋದಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ IIT ಅಂತ ಹೇಳಿದ್ರೆ ಅದು ನಿಮಗೆ ಇಂಜಿನ್ದು ಟೆಂಪ್ರೇಚರ್ ಇದು ಮಾಡುತ್ತೆ ಸೆನ್ಸರ್. BMW ಅಲ್ಲಿ ನಾನು ಯೂಸ್ ಮಾಡ್ತಾರೆ, BMW ಬಗ್ಗೆ ನಿಮ್ಗೆ ಹೇಳ್ತೀನಿ. ಸೊ ಅದು ಇಂಜಿನ್ದು ಹತ್ರನೇ ಇರೋದ್ರಿಂದ ಅಲ್ಲಿ ಏನಾಗುತ್ತೆ, ನಿಮಗೆ ಟೆಂಪ್ರೇಚರ್ ಯಾವಾಗ ಜಾಸ್ತಿ ಯಾವಾಗ ಆಗ್ಬಿಡುತ್ತೆ ಅವಾಗ ಪರ್ಫಾರ್ಮೆನ್ಸ್ ಲೋ ಆಗಿಬಿಡುತ್ತೆ. ಸೊ ಇವನೇನು ಮಾಡ್ತಾನೆ ಬ್ರೈನ್ ಅವನು ಅದನ್ನು ಬೇರೆ ಕಡೆ ಹಾಕೋದಕ್ಕೆ ಅವಕಾಶ ಕೊಡ್ತಾನೆ. ನಿಮಗೆ ಏರ್ ಇಂಟೇಕ್ ಎಲ್ಲಿರುತ್ತೆ ರ್ಯಾಮ್ ಏರು ಅಲ್ಲಿ ಹತ್ರ ಕೊಟ್ಟಿರ್ತಾನೆ. ಅವಾಗ ಏನಾಗುತ್ತೆ ನಿಮಗೆ ಅದು ಟೆಂಪ್ರೇಚರ್ ಇಡೋರು ನಾರ್ಮಲ್ ಇದ್ದಾಗ ಇಂಜಿನ್ ಪರ್ಫಾರ್ಮೆನ್ಸ್ ಹೈ ಇರುತ್ತೆ. ಏನಕ್ಕೆ ಹಿಂಗೆ ಮಾಡ್ತಾರೆ BMW ಅವ್ರು, ಡೈರೆಕ್ಟಾಗಿ ಅಲ್ಲೇ ಕೊಡ್ಬೋದಲ್ವಾ. ಸೊ ಅಲ್ಲೇ ಇರೋದು ನೋಡಿ, ನಮಗೆ ಬೈಕ್ ಇವ್ರು ಡಿಸೈನ್ ಮಾಡೋದು ಸ್ಟ್ರೀಟ್ಗೆ ಅಂತ ಹೇಳ್ಬಿಟ್ಟು ಸ್ಟ್ರೀಟ್ ಲೀಗಲ್ ಆಗಿ ಮಾಡ್ತಾರೆ. ಸೊ ಅವಾಗ ಹೇಗೆ ಅಂತ ಹೇಳಿದ್ರೆ ಅವರಿಗೆ ಮೇಯ್ನು ತಲೆಯಲ್ಲಿ ಇಂಜಿನ್ ಲೈಫು ಲಾಂಗ್ ಇರಬೇಕು, ಕರೆಕ್ಟ್ ಅಲ್ವಾ. ಸೊ ಆ ಥರನೇ ತಲೆಯಲ್ಲಿ ಇಟ್ಕೊತಾರೆ. ಈಗ ಫಾರ್ ಎಕ್ಸಾಂಪಲ್ ಫ್ಲ್ಯಾಪರ್ ಅಂತ ಹೇಳಿದ್ವಿ. ಫ್ಲ್ಯಾಪರ್ ಅಂದರೆ ಏನಂದರೆ ನಾವು ಥ್ರಾಟಲ್ ಓಪನ್ ಮಾಡ್ತೀವಲ್ವಾ, ಥ್ರಾಟಲ್ ಓಪನ್ ಮಾಡುವಾಗ ಒಳಗಡೆ ಎಲ್ಲಿ ಏರ್ ಬರುತ್ತೆ ರ್ಯಾಮ್ ಏರು, ಆ ಏರ್ ಬರೋ ಜಾಗದಲ್ಲಿ ಹಿಂಗೊಂಥರ ಇರುತ್ತಿದ್ದು. ನಿಮಗೆ ವಿಡಿಯೋಲ್ಲಿ ಇನ್ನೊಂದು ಹಾಕಿ ತೋರಿಸ್ತಿರ್ತೀನಿ ನೋಡಿ, ಅದು ಹಿಂಗೆ ಓಪನ್ ಆಗುತ್ತೆ 5,000-6,000 RPMಗೆ ಅದು ಓಪನ್ ಆಗುತ್ತೆ ಹಿಂಗೆ. ಅವಾಗ ಫುಲ್ ಗೇರ್ ಹೋಗುತ್ತೆ, ಅಲ್ಲಿ ತನಕ ಫುಲ್ ಗೇರ್ ಹೋಗ್ತಾ ಇರೋದಿಲ್ಲ. ಸೊ ಆ ಫ್ಲ್ಯಾಪರ್ನ ಕಂಪ್ಲೀಟಾಗಿ ರಿಮೂವ್ ಮಾಡಿಬಿಡ್ತಾರೆ ಬ್ರೈನ್ದು ಸ್ಟೇಜ್ 2ಗೆ ಹೋದರೆ ನಾವು. ಸೊ ನಾವು ಮಾಡ್ಬೋದಲ್ವಾ, ಇನ್ನು ಎಕ್ಸ್ಟ್ರಾ ಪವರ್ ಒಳ್ಳೇದೇ ಅಲ್ವಾ. ಬಟ್ ನಾವು ಯಾಕೆ ಮಾಡಲ್ಲ ಹೇಳಿ, ಬಿಕಾಸ್ ನಾವು ರೋಡಲ್ಲೂ ಯೂಸ್ ಮಾಡ್ತೀವಿ, ಕೆಲವರು ಟ್ರ್ಯಾಕ್ ಓನ್ಲಿ ಇರ್ತಾರೆ, ರೇಸಿಂಗ್ ಅಷ್ಟೇ ಇರ್ತಾರೆ, ಅವಾಗ ಅದು ಯೂಸ್ ಆಗುತ್ತೆ. ಬಿಕಾಸ್ ಅಲ್ಲಿ ಏರ್ ಚೆನ್ನಾಗಿರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ನಾವು ಇಲ್ಲಿ ಹೋಗ್ತಾ ಇರ್ತೀವಿ, ಎಲ್ಲ ಆಫ್ ರೋಡ್ ಹೋಗ್ತೀವಿ, ಬೇಡಪ್ಪ ನಿಮಗೆ ಎಲ್ಲೋ ಟ್ರಾಫಿಕಲ್ಲಿ ಎಲ್ಲೋ ಮಳೆಲೆಲ್ಲ ಹೋಗ್ತಾ ಇರ್ತೀರಾ, ರಾತ್ರಿ ಹಗಲತ್ತಲ್ಲಿ ಎಲ್ಲೆಲ್ಲೋ ಓಡಿಸ್ತಿರ್ತೀರ, ಧೂಳಿರುತ್ತೆ.
ಸೊ ಎವ್ರಿಥಿಂಗ್ ವಿಲ್ ಗೋ, ಬಿಕಾಸ್ ನಮ್ದು ಆಲ್ರೆಡಿ ಏರ್ ಫಿಲ್ಟರು ಮಾಡಿಫೈ ಆಗಿರುತ್ತೆ. ನೀವು ಧೂಳಿದ್ದು ಆ ಥರ ಟೈಮಲ್ಲಿ ಏನು ಆಬ್ವಿಯಸ್ಲಿ ನೀವು ಸ್ಲೋ ಹೋಗ್ತಾ ಇರ್ತೀರ, ಇವೆಲ್ಲ ಇಲ್ಲ ಅಂತಂದರೆ ಡೈರೆಕ್ಟ್ ಏರ್ ಇಂಟ್ಯಾಕ್ ಒಳಗಡೆ ಹೋಗುತ್ತೆ. ಆವಾಗ ಏನಾಗುತ್ತೆ ಅಂತಂದರೆ ನೀವು ಆ್ಯಕ್ಚುಲಿ ಬೈಕ್ನ ನಿಮ್ದು ಹಾಳು ಮಾಡ್ತಾ ಇರ್ತೀರ, ಲಾಂಗ್ ಲೈಫ್ ಸಿಗಲ್ಲ ನಿಮಗೆ. ಸೊ ಸಿಟಿಲಿ ಇದು ಶಾರ್ಟ್ ರೈಡ್ಸ್ ಮಾಡೋರು ಓಕೆ, ಸ್ಪೆಷಲಿ ನಾವೆಲ್ಲ ಲಾಂಗು ಸಿಟಿ ಬ್ರೇಕ್ಫಾಸ್ಟ್ ರೈಡ್ಸ್ ಎಲ್ಲ ಯೂಸ್ ಮಾಡೋರಿಗೆ, ಆಲ್ರೌಂಡರ್ಸ್ಗೆ ಸ್ಟೇಜ್ 1 ಇಸ್ ಮೋರ್ ದ್ಯಾನ್ ಏನಪ್ಪ, ಅದಕ್ಕೆ ನಾವು ಸ್ಟೇಜ್ 2ಗೆ ಹೋಗೋದಿಲ್ಲ. ಈ ಥರ ನಮ್ಮದು ಇದಿರುತ್ತೆ. ಇದಿಷ್ಟು ನೀವು ತಿಳ್ಕೊಡಿ. ನೀವು ಅದಕ್ಕೆ ಬೇರೆ 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 ಮಾಡ್ಸ್ ಮಾಡ್ತಾ ಹೋದಂಗೆ ಜಾಸ್ತಿ ಪವರ್ ಬರುತ್ತೆ, ಇಂಜಿನ್ ಲೈಫ್ ಕಡಿಮೆ ಬರ್ತಾ ಇರುತ್ತೆ. ಸ್ಟೇಜ್ 1 ಇಸ್ ಸೇಫ್. ನಿಮ್ಗೆ ಇಂಜಿನ್ ಮಾಡ್ಸು ಏನು ನೀವು ಆ ಥರ ಏನು ಮಾಡೋದಿಲ್ಲ. ಬೇಸಿಕಲಿ ಸಾಫ್ಟ್ವೇರ್ ಮತ್ತು ನೀವು ಎಕ್ಸಾಸ್ಟ್ ಮತ್ತು ಏರ್ ಇಂಟೇಕಲ್ಲಿ ಅಷ್ಟೇ ಆಟಾಡ್ತೀರಾ. ಇದರಿಂದ ನಿಮ್ಗೆ ಇನ್ನೇನು ಇಲ್ಲ. ನಿಮ್ಗೆ ಇನ್ನೂ ಸಿಂಪಲಾಗಿ ಹೇಳ ನೋಡಿ, ಫ್ಲಾಪರ್ಸು ಇವೆಲ್ಲ ರಿಮೂವ್ ಮಾಡ್ತೀವಿ, ಏನಾಗುತ್ತೆ ಒಳಗಡೆಗೆ ಜಾಸ್ತಿ ಏರ್ ಬರುತ್ತೆ. ಜಾಸ್ತಿ ಗಾಳಿ ಬಂದಾಗ ಏನಾಗುತ್ತೆ, ಜಾಸ್ತಿ ಫ್ಯೂಯಲ್ ತೊಗೊಳುತ್ತೆ. ಅದು ಜಾಸ್ತಿ ಫ್ಯೂಯಲ್ ತೊಗೊಂಡಾಗ ಏನಾಗುತ್ತೆ, ಜಾಸ್ತಿ ಗ್ಯಾಸೋಲಿನ್ ಬರ್ನ್ ಆಗುತ್ತೆ ಒಳಗಡೆ. ಜಾಸ್ತಿ ಬರ್ನ್ ಆದಾಗ ಏನಾಗುತ್ತೆ, ಜಾಸ್ತಿ ಪವರ್ ಬರುತ್ತೆ. ಇದೆಲ್ಲ ಜಾಸ್ತಿ ಬರೋದ್ರಿಂದ ನಿಮಗೆ ಅನ್ಲಿಮಿಟೆಡ್ ಪವರ್ ಸಿಗುತ್ತೆ. ಸೊ ನಮ್ಗೆ ಇದರಿಂದ ಸ್ಟೇಜ್ 1ಅಲ್ಲಿ ಏನು ಸಿಗುತ್ತೆ ಇಷ್ಟೇ ಸಾಕು. ನೆಕ್ಸ್ಟ್ ಹೋಗ್ಬಿಟ್ಟು ನಾವು ಬೈಕಲ್ಲಿ ಇವಾಗ ಫೈಲ್ ಅಪ್ಲೋಡ್ ಮಾಡಿಬಿಟ್ಟು ಬೇಸಿಕ್ಲಿ ECU ಇಂಜಿನ್ ಟ್ಯೂನ್ ಮಾಡ್ತಿದ್ದೀವಲ್ಲ ನಾವು, ಇಂಜಿನ್ ಮ್ಯಾಪಿಂಗ್ದು ಟ್ಯೂನ್ ಏನು ನಡೀತಿದೆ ಆ ಪ್ರೊಸೆಸ್ನ ನಾವು ಇವಾಗೇ ನೋಡಬೇಕಾಗಿರೋದು. ಸೊ ಲೆಟ್ಸ್ ಗೆಟ್ ಗೋಯಿಂಗ್, ಬನ್ನಿ. ಸೊ ಫ್ಲ್ಯಾಶರ್ ತಂದ್ವಿ, ಮತ್ತು ನಾವೀಗ ಬೈಕ್ಗೆ ECUಗೆ ಕನೆಕ್ಟ್ ಮಾಡ್ತಾ ಇದ್ದೀವಿ. ECU ಕನೆಕ್ಟ್ ಮಾಡಿದ ತಕ್ಷಣ ನೋಡಿ ಇಲ್ಲಿ ಇದು ಆನ್ ಆಗಿಬಿಡುತ್ತೆ ಲೈಟು. ಸೊ ಇವಾಗ ನಾವು ಆನ್ ಆದಮೇಲೆ ನೋಡಿ ವರ್ಕ್ ಅಂತ ಬರುತ್ತೆ, ವರ್ಕ್ ಸೆಲೆಕ್ಟ್ ಮಾಡಬೇಕು. ಸೊ ಇವಾಗ ನೋಡಿ ಬೇರೆ ಆಪ್ಷನ್ಸೇ ಬಂತು, ಮುಂಚೆ ಇದ್ದಿದ್ದು ಆಪ್ಷನ್ಸೇ ಬೇರೆ. ಇವಾಗ ರೈಟಿಂಗ್ ಅಂತ ಬರುತ್ತೆ ಆಪ್ಷನ್ಸು, ಸೆಲೆಕ್ಟ್ ಮಾಡಬೇಕು ರೈಟಿಂಗು. ನೋಡಿ APA ಟ್ಯೂನಿಂಗ್ ಅಂತ ಬರುತ್ತೆ. ಸೊ ಇಲ್ಲಿ ಮಲ್ಟಿಪಲ್ ಫೈಲ್ಸ್ ಇದ್ರೆ ಇಲ್ಲೇ ತೋರಿಸುತ್ತೆ. ಸೊ BMW ಹೆಂಗೆ ಅಂದರೆ ಯುರೋಪಿಯನ್ ಸ್ಪೋರ್ಟ್ಸ್ ಕಾರ್ ಇದ್ದಂಗೆ ಒಂದರಲ್ಲೇ ಎಲ್ಲ ಮಾಡುತ್ತೆ. ಅದಕ್ಕೆ ನಾವು ಬೇರೆ ಬೇರೆ ಫ್ಯೂಯಲಿಗೆ ಬೇರೆ ಬೇರೆ ಇದನ್ನ ಮಾಡಬೇಕಂತ ಏನಿಲ್ಲ ಟ್ಯೂನಿಂಗು. ಸೊ 93 ಆಕ್ಟೇನು 95 ಆಕ್ಟೇನು ರೇಸ್ ಫ್ಯೂಯಲು ಎಲ್ಲ ಇದೆ ಇದು ಮಾಡ್ಕೊಳುತ್ತೆ. ಅವಳು ಯುರೋಪಿಯನ್ ಸ್ಪೋರ್ಟ್ಸ್ ಕಾರ್ ಇದ್ದಂಗೆ. ಸೊ ಇದಕ್ಕೆ ನಾವು ಓಕೆ ಅಂತ ಕೊಡಬೇಕು. ರೈಟ್ ಫೈಲ್ ಓಪನಿಂಗ್ ಇನ್ ಪ್ರೋಗ್ರೆಸ್ ಅಂತ ಇದೆ. ನೆಕ್ಸ್ಟು ಏನು ಹೇಳುತ್ತೆ ಇವಾಗ ಅದನ್ನು ಡೈರೆಕ್ಟ್ ಮಾಡಿ ಇದನ್ನು ಫಾಲೋ ಮಾಡಬೇಕು. ಓಕೆ, ವಾರ್ನಿಂಗ್ ಪ್ಲೀಸ್ ಕನೆಕ್ಟ್ ಎ ವೆಹಿಕಲ್ ಸ್ಟೆಬಿಲೈಸ್ ಬ್ಯಾಟ್ರಿ. ಓಕೆ, ಸ್ವಿಚ್ ಆನ್ ಡ್ಯಾಶ್ಬೋರ್ಡ್ ಆ್ಯಂಡ್ ಚೆಕ್ ದ ಕನೆಕ್ಷನ್ಸ್ ಆ್ಯಂಡ್ ಪ್ರೆಸ್ ಓಕೆ. ಡ್ಯಾಶ್ಬೋರ್ಡ್ ಸ್ವಿಚ್ ಆನ್ ಮಾಡಬೇಕು, ಓಕೆ ಹೊಡಿಬೇಕು. ಸ್ಟಾರ್ಟಿಂಗ್ ಕಮ್ಯುನಿಕೇಷನ್ ಅಂತ ಬಂತು. ಮತ್ತು ಸೊ ಇವಾಗ ಬಿಫೋರ್ ಸ್ಟಾರ್ಟಿಂಗ್ ವಿತ್ ರೈಟಿಂಗ್ ಪ್ರೆಷನ್ ಮೇಕ್ ಶೋರ್ ಟು ಪರ್ಫಾರ್ಮ್ ದ ರೀಡಿಂಗ್ ಆಫ್ ದ ವೆಹಿಕಲ್ coordination. The function is available under the tool protocol. Okay, so identification of ECU ನಡೀತಾ ಇದೆ. ಆಪರೇಷನ್ ಇನ್ ಪ್ರೋಗ್ರೆಸ್. ಸೊ ಸ್ವಿಚ್ ಆಫ್ ಡ್ಯಾಶ್ಬೋರ್ಡ್ ಟು ಕಂಟಿನ್ಯೂ ಅಂತ ಬಂತು. ಇವಾಗ ಸ್ವಿಚ್ ಆಫ್ ಮಾಡಿ ಓಕೆ ಹೊಡಿಬೇಕು. ಪ್ಲೀಸ್ ಕನೆಕ್ಟ್ ಟು ಓಕೆ. ಸ್ವಿಚ್ ಆನ್ ಡ್ಯಾಶ್ಬೋರ್ಡ್ ಅಂತ ಮತ್ತೆ ಬಂತು. ಮತ್ತು ಸ್ವಿಚ್ ಆನ್ ಮಾಡಬೇಕು, ಓಕೆ ಕೊಡಬೇಕು. ಮತ್ತು ಕಮ್ಯುನಿಕೇಷನ್ ಸ್ಟಾರ್ಟ್ ಆಯಿತು. ಸೊ ಟು ಆ್ಯಂಡ್ ಫ್ರೋ ಮಾಡೋಕ್ಕಿರುತ್ತೆ ಈ ಥರ ಸ್ವಲ್ಪ. ಇವಾಗ ನೋಡಿ ECU ಪ್ರೋಗ್ರಾಮಿಂಗ್ ಮೈ ಫೈಲ್ 0 ಫೈಲ್ ಇತ್ತಲ್ಲ ನೇಮು, ಅದು ಇವಾಗ ಇದಾಯಿತು ನೋಡಿ. ಸೊ ಹಿಂಗೆ ಸ್ಟಾರ್ಟ್ ಆದಾಗ ಏನಾಗುತ್ತೆ ಒಂದ್ಸಲ ಇಲ್ಲಿ ನೋ ಕಮ್ಯುನಿಕೇಷನ್ ವಿತ್ ಇಂಜಿನ್ ಕಂಟ್ರೋಲ್ ಮಲ್ಟಿಪಲ್ ಸಿಸ್ಟಮ್ ಎಫೆಕ್ಟೆಡ್ ರೈಡ್ ಕೇರ್ಫುಲಿಟಿ ನೆಕ್ಸ್ಟ್ ಸ್ಪೆಷಲಿಸ್ಟ್ ವರ್ಕ್ಶಾಪ್ ಅಂತ ಬರುತ್ತೆ. ಬಟ್ ಆ್ಯಕ್ಚುಲಿ ವರ್ಕ್ಶಾಪಲ್ಲಿ ಇದು ನಾರ್ಮಲು, ನೀವು ಅವೆಲ್ಲ ಏನೂ ತಲೆ ಕೆಡಿಸ್ಕೊಂಬಿಡಿ ಎರರ್ಸ್ ಎಲ್ಲ ಅಂತ ಹೇಳಿದ್ದಾರೆ. ಸೊ ನಾವು ಏನೂ ತಲೆ ಕೆಡಿಸ್ಕೊಳ್ಳಲ್ಲ. ಸೊ ಇದು ಫುಲ್ಲು ಫೈಲ್ ಆ್ಯಕ್ಚುಲಿ ರೀಡ್ ಆಗಬೇಕು ಇದು. ಸೊ ನಾವು ಇದಕ್ಕೆ ವೆಯ್ಟ್ ಮಾಡಬೇಕಾಗಿ ನೋಡಿ. ಇವಾಗ ಮತ್ತೆ ಇದೆಲ್ಲ ಎರರ್ಸ್ ಎಲ್ಲ ಹೋಗಿ ನಾರ್ಮಲ್ ಆಯಿತು ಆಟೋಮೆಟಿಕ್ಲಿ. ಇವಾಗ ನೋಡಿ ಸ್ವಿಚ್ ಆಫ್ ಡ್ಯಾಶ್ಬೋರ್ಡ್ ಟು ಕಂಟಿನ್ಯೂ ಅಂತ ಬಂತು ಮತ್ತೆ. ಸೊ ಡ್ಯಾಶ್ಬೋರ್ಡ್ ಸ್ವಿಚ್ ಆಫು, ಓಕೆ. ಮತ್ತು ವಾರ್ನಿಂಗ್ ಬಂತು, ಓಕೆ. ಸ್ವಿಚ್ ಆನ್ ಡ್ಯಾಶ್ಬೋರ್ಡ್ ಆ್ಯಂಡ್ ಚೆಕ್ ದ ಕನೆಕ್ಷನ್ಸ್ ಅಂತ ಬಂತು. ಮತ್ತು ಸ್ವಿಚ್ ಆನ್ ಡ್ಯಾಶ್ಬೋರ್ಡು ಪ್ರೆಸ್ ಓಕೆ. ವೆಯ್ಟ್ ಸ್ಟಾರ್ಟಿಂಗ್ ಕಮ್ಯುನಿಕೇಷನ್. ಈಗ ಐಡೆಂಟಿಫಿಕೇಷನ್ ECU ಕಮ್ಯುನಿಕೇಷನ್ ಇನ್ ಪ್ರೋಗ್ರೆಸ್. ಸ್ವಿಚ್ ಆಫ್ ಡ್ಯಾಶ್ಬೋರ್ಡು ಸ್ವಿಚ್ ಆಫ್ ಮಾಡಬೇಕು, ಓಕೆ ಹೊಟ್ಟಬೇಕು. ರೈಟಿಂಗ್ ECU ಕಂಪ್ಲೀಟೆಡ್, ಓಕೆ. ವೆಯ್ಟ್ ಅನಲೈಸಿಂಗ್ ಲಾಗಿನ್ ಪ್ರೋಗ್ರೆಸ್ ಅಂತ ಬಂತು ನೋಡಿ. ಎಲ್ಲ ಆಗಿ ಇವಾಗ ಪ್ರೊಸೆಸ್ ಫುಲ್ ಮುಗೀತು ಕ್ಲೀನಾಗಿ. ಸೊ ಮೇನ್ ಮೆನುಗೆ ಬಂತು. ಇಷ್ಟು ಮಾಡಿದರೆ ನಮ್ಮ ಕೆಲಸ ಮುಗೀತು. ಇವಾಗ ಡಿಸ್ಕನೆಕ್ಟ್ ಮಾಡ್ಬೋದು. ಸೊ ನೀವು ನೋಡಿದ್ರಿ ಅಲ್ಲ, ಇಷ್ಟೇ ECU ಫ್ಲ್ಯಾಶಿಂಗ್ ಇಸ್ ಡನ್. ಸೊ ನೆಕ್ಸ್ಟ್ ಒಂದ್ಸಲ ನಾವು ಸ್ಟಾರ್ಟ್ ಮಾಡಿಬಿಟ್ಟು ಎಲ್ಲ ಓಕೆ ಆದರೆ ಜೈ ಅಂತ ಮುಗಿಸ್ಬಿಡೋಣ. ಸೊ ಇವಾಗ ಕೋಡ್ ಸ್ಟಾರ್ಟ್ ಮಾಡೋಣ. ನಿಮಗೆ ಟ್ಯೂನ್ ಮುಂಚೆ ನಾನು ಕೋಡ್ ಸ್ಟಾರ್ಟ್ ಮಾಡಿದ್ದೆ, ಇವಾಗ ಟ್ಯೂನ್ ಆದಮೇಲೆ ಕೋಡ್ ಸ್ಟಾರ್ಟ್ ಮಾಡೋಣ. ಸೊ ಫಾರ್ ವರ್ಕಿಂಗಲ್ಲ ನಮಗೆಲ್ಲ ಏನೂ ಡಿಫ್ರೆನ್ಸ್ ಬರೋದಿಲ್ಲ. ಸ್ಟಾರ್ಟ್ ಮಾಡಿಬಿಟ್ಟು ನೋಡೋಣ. ನೋಡಿ ಇವಾಗ ನಾಯ್ಸ್ ಎಷ್ಟು ಡೌನ್ ಇದೆ ಅಂತ ಆಟೋಮೆಟಿಕಲಿ ಡಿಫ್ರೆನ್ಸ್ ಗೊತ್ತಾಗುತ್ತೆ.
ಯು ಟ್ಯೂನಿಂಗ್ ಪ್ರೊಸೆಸ್ಸು. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನಾವು ನಮ್ಮ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಸಿ ಯು, ಲವ್ ಯು ಗೈಸ್, ಚೀರ್ಸ್.